ಸಭಾಪತಿಗಳಂತ ಹೊರಡ್ಡಿ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಇವತ್ತಿನ ಈ ಒಂದು ಹೈಡ್ರಾಮಾದ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಯಾಕೆಂತಂದರೆ ಒಂದು ಎಲ್ಲೋ ಒಂದು ಕಡೆ ಸಭಾಪತಿ ಅವ್ರು ಕಚೇರಿ ದುರುಪಯೋಗ ಮಾಡ್ಕೊಂಡ್ರ ಅಂತ. 11 ಗಂಟೆಗೆ ನನಗೆ ದೂರವಾಣಿ ಮಾಡಿ ನಜೀರ್ ಅಹ್ಮದರು ಮತ್ತು ಇನ್ನೊಬ್ಬ ಗೌಡರು ಕೂಡಿ ನಾವು ರಾಜೀನಾಮೆ ಕೊಡ್ತೀವಿ, ತಾವು ಆಫೀಸ್ ಎಷ್ಟೊತ್ತಿಗೆ ಬರ್ತೀರಂದರು. 12 ಗಂಟೆಯಿಂದ 2 ಗಂಟೆ ಮಟ್ಟ ಆಫೀಸ್ನಾಗ ಇರ್ತಂತ ಇದೆ. ಅದರ ಪ್ರಕಾರ 1 ಗಂಟೆ ಬಂದರು. ಬಿಳೆ ಹಾಳೆ ಮೇಲೆ ಬರ್ಕೊಂಬಂದರು. ಇಲ್ಲ ನೀವು ಲೆಟ್ರ್ ಹೆಡ್ನೇ ಬರ್ಕೊಂಬರ್ಬೇಕು, ಬಿಳೆ ಹಾಳೆ ಬರ್ಕೊಂಬರಕ್ಕೆ ಬರೋಂಗಿಲ್ಲ, ಲೆಟ್ರ್ನೇ ಹೆಡ್ನೇ ನೀವು ಬರೀ ಅಂದರು. ಲೆಟ್ರ್ ಹೆಡ್ ತೊಗೊಂಬಂದು ಬರೆಯಾಕತ್ತಿದ್ರು. ಅಷ್ಟೊತ್ತನೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರು ಬಂದರು. ಬಂದ ನಂತರ ಅವ್ರು ಏನು ಮಾತಾಡಿದ್ರು, ನಾನು NT ಚೇಂಬರ್ಗೆ ಹೋದೆ. ಆಮೇಲೆ ನಾನು ಕರೆದ್ರು, ಸರ್ ಹಿಂಗೆ ನಮ್ಗೆ 8 ಗಂಟೆ ಮಟ್ಟ ಟೈಮ್ ಕೊಡ್ರಿ ಅಂದರು. ನಾ ಟೈಮ್ ಕೊಡೋಕೆ ಬರೋದಲ್ಪ, ನಾನು ಟೈಮ್ ಕೊಡೋ ಅಧಿಕಾರ ಇಲ್ಲ. ನೀವು ಯಾವಾಗ ನೀವು ಹೇಳ್ತೀರಿ ಅಲ್ಲೇ ಮೀಡಿಯಾದವ್ರು ಅಂತ ಹೇಳ್ರಿ, ನೀವು ಯಾವಾಗ ಬರ್ತೀರಿ ಬರ್ರಿ, ನಾ ಟೈಮ್ ಕೊಡ್ತೀನಿ. ಈಗ ಕೊಟ್ಟರೆ ಈಗ ತೊಗೋತೀನಿ, ಆಮೇಲೆ ಕೊಟ್ಟರೆ ಆಮೇಲೆ ತೊಗೋತೀನಿ ಅಂತ ಇದೆ. ಅವ್ರು ಯಾವಾಗ ವಾಲಂಟಿಯಾಗಿ ಕೊಡ್ತಾರೋ ನಾನು ತೊಗೋಬೇಕು. ಕೊಟ್ಟಾಗ್ಯೂ ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಯ್ತು, ನೀವು ವಾಲಂಟಿಯಾಗಿ ಕೊಡ್ತೀರೋ, ಒತ್ತಾಯ ಕೊಡ್ತೀರೋ, ಹೆದರಿ ಕೊಡ್ತೀರೋ ಕೇಳಬೇಕು. ಸಾಧ್ಯವಾದಷ್ಟು ರಾಜೀನಾಮೆಗಳನ್ನು ಎಕ್ಸೆಪ್ಟ್ ಮಾಡುವಾಗ ಸಂಪೂರ್ಣವಾಗಿ ನಮಗೆ ಮನವರಿಕೆ ಆಗ್ಬೇಕು. ಅವ್ರದ್ದು ಏನು ವಾಲಂಟಿಯಾಗಿ ಕೊಡ್ತಾರೆ, ಹೆದರಿಕೆ ಕೊಡ್ತಾರೆ ಏನಂತ ಅಂಥವೇನೋ ಪ್ರಸಂಗ ಬಂದ್ರೆ ವಾಲಂಟಿಯಾಗಿ ಕೊಟ್ಟರೆ ಮಾತ್ರ ಎಕ್ಸೆಪ್ಟ್ ಮಾಡಬೇಕು. ಅವ್ರು ಹೆದರಿಕೆಗೆ ಬೆದರಿಕೆ ಮತ್ತೊಂದಕ್ಕೆ ಮಾಡಿದ್ರೆ ಮಾಡೋಕ್ಕೆ ಬರೋದು. ಅದನ್ನು ನಿಮ್ಮ ಮಾಧ್ಯಮ ಮುಂದೆ ಹೇಳಿದ್ದಾರೆ. ಪಕ್ಷದ ಆಂತರಿಕ ವಿಚಾರವನ್ನು ನಿಮ್ಮ ಮುಂದೆ ತಂದು ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿ ನನ್ನ ಮುಂದೆ ಏನೂ ಹೇಳಿಲ್ಲ. ಅವ್ರು ರಾಜಕೀಯ ಮಾತಾಡಿದ್ರೆ ಎದ್ದು NT ಚೇಂಬರ್ಗೆ ಹೋದ ನಂತರ ಅವ್ರು ಮುಗಿಯೋ ಮಟ್ಟ ನಾನು ಕೂತ್ಕೊಂಡಿದ್ದೆ. ಮುಗಿದ ನಂತರ ನಾನು ಬಂದೆ. ನಾನು ಹೇಳಿದ್ರೆ ರಾಜಕೀಯ ಏನು ಮಾತಾಡಲಿಲ್ಲ. ಬೇರ್ದೆ ಸುರೇಶ್ ಅವರು ಎಲ್ಲರೂ ಹೇಳೋ ಪ್ರಕಾರ ನಿಮ್ಮ ಬಳಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದೀರಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ. ಬಟ್ ನಾನು ಟೈಮ್ ಕೊಡ್ರಿ ಅಂದರು. ನಾ ಟೈಮ್ ಕೊಡೋಂಗಿಲ್ಲಪ್ಪ, ನಾನು ಟೈಮ್ ಕೊಡೋ ಅಧಿಕಾರ ಇಲ್ಲ. ನೀವು ಯಾವಾಗ ಬೇಕಾದ ಬರೀ ರಾಜೀನಾಮೆ ಕೊಟ್ಟರೆ ನೀವು ತೊಗೋತೀನಿ ಅಂತ ಇಷ್ಟ ಇದೆ. ಟೈಮ್ ಕೊಡೋ ಅಧಿಕಾರ ನನಗಿಲ್ಲ. ಲೆಟರ್ ಹೆಡ್ಡಲ್ಲಿ ತೊಗೊಂಬಂದು ನೇರವಾಗಿ ಕೊಟ್ಟಿದ್ದಾರೆ, ಮತ್ತೆ ಅಕ್ಸೆಪ್ಟ್ ಮಾಡ್ಕೋತೀರಿ? ಕೊಟ್ಟಿದ್ರೆ ಮಾಡ್ಕೋತಿದ್ದೆ, ಕೇಳ್ತಿದ್ದೆ ಅವ್ರನ್ನ. ನೀವು ಮನಸ್ಸಿಂದ ಕೊಡ್ತೀರೋ ಏನು ಮಾಡ್ತೀರಲ್ಲ ಕೇಳೋದನ್ನ ಪದ್ಧತಿ, ಆ ಪದ್ಧತಿ ಪ್ರಕಾರ ಮಾಡಿದ ನಂತರ ನಾನು ಕೊಡ್ತಿದ್ದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರ ಮಾತು. ಅಂತಿಮವಾಗಿ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ನಾನು ಮಾಡ್ಕೊಳ್ತೇನೆ. ಆದರೆ ಇವತ್ತು ರಾತ್ರಿ 8 ಗಂಟೆವರೆಗೂ ಸಮಯವನ್ನು ಕೇಳಿದರು. ಅದರಂತೆ ನೋಡೋದಾದರೆ ನಾನು ಮುಂದೆ ಅಂದರೆ ಮತ್ತೆ ಅವರೇನಾದರೂ ಒಂದು ವೇಳೆ ಏನಾದರೂ ನಾನು ಲೆಟರ್ ಪ್ಯಾಡ್ನಲ್ಲಿ ನೋಟನ್ನು ತೊಗೊಂಬಂದು ಕೊಟ್ಟಿದ್ದೆ, ಆದರೆ ನಾನು ನನ್ನಿಂದ ಅವರನ್ನು ಪ್ರತಿಕ್ರಿಯೆಯನ್ನು ಕೇಳ್ತೇನೆ. ಇವು ಅಂದರೆ ಸ್ವತಂತ್ರವಾಗಿ ಕೊಡ್ತಾ ಇದ್ದೀರಾ ಅಥವಾ ಒತ್ತಾಯಪೂರ್ವಕವಾಗಿ ಕೊಡ್ತೀರಾ ಅಂತಕ್ಕಂಥದ್ದನ್ನು, ಅದು ನನ್ನ ಧರ್ಮ. ಆಗ ಅವರು ಯಾವ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋದ್ರ ಮೇಲೆ ನಾನು ಅವರ ರಾಜೀನಾಮೆಯನ್ನು ಸ್ವೀಕರಿಸಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಇಷ್ಟು ದೊಡ್ಡ ಹೈಡ್ರಾಮಕ್ಕೆ ಪ್ರದೀಪ್ ಈಶ್ವರ್ ಅವರು ಕೂಡ ಶಾಸಕರು ಸಾಕ್ಷಿ ಆಗ್ತಾ ಇದ್ದಾರೆ. ಅವರೆಲ್ಲ ಮನವೊಲಿಕೆಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇಷ್ಟು ದೊಡ್ಡ ಹೈಡ್ರಾಮಾ ಪಕ್ಷಕ್ಕೆ ಇಂಥ ಚುನಾವಣೆ ಹೊತ್ತಲ್ಲಿ ಈ ಮುಜುಗರ ಆಗ್ತಾ ಇಲ್ಲ ಸರ್? ನೋಡಿ, ಈಗ ಕೋಲಾರ ಶಾಸಕರು MLA MLCಸು ರೆಸಿಗ್ನೇಷನ್ಗೆ ಬಂದಿದ್ದಾರೆ. ನಮ್ಮ ಎಲ್ಲ ಶಾಸಕರು ಅವರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ಮೋಸ್ಟ್ಲಿ ಏನು ಡಿಫ್ರೆನ್ಸಸ್ಗೆ ರೆಸಿಗ್ನೇಷನ್ ಕೊಡೋಕ್ಕೆ ಬಂದರೂ ಗೊತ್ತಿಲ್ಲ. ಬಟ್ ಆದರೂ ಅವ್ರನ್ನ ಮನವೊಲಿಸ್ತಾ ಇದ್ದೀವಿ. ರೆಸಿಗ್ನೇಷನ್ ಕೊಡೋದಂಗೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅದರಲ್ಲಿ ನಾವು ಯಶಸ್ವಿನೂ ಆಗ್ತೀವಿ. ನೀವೇನು ಹೈಕಮಾಂಡ್ ನಾಯಕರಿಗೆ ನೀವು ಏನಾದರೂ ಮನವಿ ಮಾಡಿ? ಇಲ್ಲ, ನಾವು ರಿಕ್ವೆಸ್ಟ್ ಮಾಡಿ ಇದು ಮನವೊಲಿಸೋ ಪ್ರಯತ್ನ ಪಡ್ತಿದ್ದೀವಿ. ಕೋಲಾರ ವಿಚಾರವಾಗಿ ತಾವು ಬಂದಿರೋದು ನೋಡಿದ್ರೆ ತಮಗೆಲ್ಲ ಸೀನಿಯರ್ಗಳಿರತಕ್ಕಂಥದ್ದು. ಅವರು ನನ್ನ ಗುರುಗಳಲ್ವ ಸರ್? MC ಸುಧಾಕರ್ ಸರು ಮತ್ತು ಅವರೆಲ್ಲ ನನ್ನ ಗುರುಗಳು. ಸೊ ನನ್ನ ಮಾರಲ್ ರೈಟ್ ಅದು. ಅವ್ರ ಜೊತೆ ಬಂದು ಅವ್ರನ್ನ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಶಿಷ್ಯನಾಗಿ. ದೊಡ್ಡ ಹೈಡ್ರಾಮಕ್ಕೆ ರಾಜ್ಯ ನಾಯಕರುಗಳು ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ನಿಸ್ತಾರೆ. ಹೈಡ್ರಾಮಾ ಅಲ್ಲ, ಇದು ಅವರ ಸ್ವಾಭಿಮಾನ. ಇದು ವಿಶ್ವಾಸಕ್ಕೆ ಪಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಇಲ್ಲ, ಹಂಗೇನಿಲ್ಲ ಸರ್. ಇದು ಪ್ರತಿಯೊಂದು ಕದನ ಗೆಲ್ಲದಕ್ಕೂ ಒಂದು ಸ್ಟ್ರಾಟಜಿ ಇರುತ್ತಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಮತ್ತು ಅಂತಿಮವಾಗಿ ನಾನು ಕೂಡ ಅವ್ರನ್ನ ಮನವೊಲಿಕೆ ಮಾಡಿ ಅವರನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ನೋಡೋಣ ಅಂತಿಮವಾಗಿ ಕೋಲಾರ ಮತ್ತು ಟಿಕೆಟ್ ಕಗ್ಗಂಟು ಯಾವ ರೀತಿ ಬಗೆಹರಿತೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.